ಒಂದು ಸೈಡ್ ಎಲ್ಲ ಬಜಾಜು ಅದು, ಆ ಕಡೆ ನೋಡಿದ್ರೆ ಈ ಕಡೆ ಪೂರ್ತಿ ಈ ಸೆಗ್ಮೆಂಟ್ದಾಗ ಯಮಹಾ, ಇಲ್ಲೊಂದು KTM ರಾಯಲ್ ಎನ್ಫೀಲ್ಡ್. ಇಲ್ಲಿ ಫೋಟೋ ಸೆಷನ್ ನಡೆಯತೈತಿ. ಇಲ್ಲೊಂದು KTM ಐತಿ, ಅಲ್ಲೊಂದು ಕಾರ್ ಐತಿ. ಅದು ನಮ್ಮ ಸೆಗ್ಮೆಂಟ್ದಾಗಿಂದ ಅಲ್ಲದ 390 ಮತ್ತು ಇನ್ನೊಂದು GT. ಏನು ಬವಲ್ ಆತ, ಜಸ್ಟ್ ಉಳ್ಕೊಂಡು ನಾವು 390 ಏನು ಬವಲ್ ಆತ, ಇಲ್ಲಿ ಜಸ್ಟ್ ಮಿಸ್ ಆತ. ಇದೊಂದು ಸೀದಾ ಹೋಗಿದ್ದ. ಹಾ ಹೌದು, ಮಿಸ್ ಡ್ಯೂಕ್ 390 कैसा ಬವಲ್ हो सेफ ಏ ಹೆಂಗಾತ್ ನೋಡಿದನ ಅಂತ ಮಿಸ್ ಆತ. ಚಾವಿ ಯಾರು ಅವಂಗ ಹೇಳ. ನಡ್ರಿ ಬರ್ಬೋದು ಅದ್ರ ಸಂತಕ್ಕೆ. ಯಾವ ಫ್ಲೇವರ್? ಗಾಡಿ ಸೈಡ್ ಹಾಕೋಣ, ಕಟ್ಟಿಗೆ ತೊಗೊಂಡು ಹಿಂಗೆ ಮಾಡತ್ತಾನವ ಪೊಲೀಸ್. ಸ್ಮೋಕ್ ಹೊಡೆ ಆತ್ತ, ಹೊಡೆ ಆತ್ತಲ್ಲ. ಏ ಸ್ಮೋಕ್ ಬರಲಿಲ್ಲ. ನೋಡ್ರಿ, ನಂದು 160 ಸೆಗ್ಮೆಂಟ್ ಗಾಡಿ ಇಟ್ಕೊಂಡು 390 ಸೆಗ್ಮೆಂಟು, 360 ಸೆಗ್ಮೆಂಟ್, 390 ಇಲ್ಲೊಂದು 390 ಐತಿ. ಇಷ್ಟೆಲ್ಲ ನಂದಿರೋದು 160 ಸೆಗ್ಮೆಂಟ್. ಅದು ಬಿಟ್ಟು ಸ್ವಲ್ಪ ಗಾಡಿ ಅದಾವು, ಎಲ್ಲ ಹೈ ಲೆವೆಲ್ ಅದಾವೆ. ಅಂದರೂ ನನ್ನ ಗಾಡಿ ಕಾಂಪಿಟೇಟ್ ಕೊಡತೈತಿ. ಕಾಂಪಿಟೇಟ್ ಮೀನ್ಸ್ ಅವ್ರ ಕೂಟ ಆ ಲೆವೆಲಿಗೆ ಅವ್ರ ಕೂಡ ಟ್ರಾವೆಲ್ ಮಾಡೋಕೆ ಟ್ರೈ ಮಾಡತೈತಿ. ಅಂದರೂ ಓಕೆ ಇರಲಿ. ಅಂದರೂ ಇನ್ನೊಂದು ಏನಪ್ಪ ಅಂದ್ರೆ ವಿಷಯ, ನಮ್ಮ ಕಡೆ ಏನು ಇರ್ತೈತಿ ಅದರ್ಲಿಂತ್ರ ಸ್ವಲ್ಪ ಮೂವ್ ಆನ್ ಆಗಕ್ಕೆ ಟ್ರೈ ಮಾಡಬೇಕು. ಇಲ್ಲ ನಮ್ಗೆ ಅದಕ್ಕಿಂತ ಜಾಸ್ತಿನೇ ಬೇಕು. ಹಂಗೆ ಪ್ರಾಬ್ಲಮ್ ಮಾಡೋದು ಕಿಲೋಮೀಟರ್ಗೆ ಯಾಕೆ ಏನಾಯ್ತು ಈಗಿದೆ? ಪಾಯಿಂಟ್ ಇಲ್ಲ. ನಂದು ಹೆಲ್ಮೆಟ್ ತೆಗಿಬೇಕು. ಮತ್ತೆ ಬಂದಿದ್ದ ನಾವು ಪೊಲೀಸ್ ಏನು ತೆಗಿಬೇಕು? ಬಂದ್ರೆ ಏನು ಮಾಡಕ್ಕೆ ಬರೋದಿಲ್ಲ. ಹೋಗೋಣ ನೋಡ್ರಿ ಮನೆಗೆ. ಇವತ್ತಿನ ರೈಡ್ ಅಂದರೂ ವೌಲಿಂಗ್ ಭಾಳ ಹೊಲಸಾತ. ಹಿಂಗೆ ಇಷ್ಟು ಮಿಸ್ ಆಗಿತ್ತು ಅಂದ್ರೆ ಹೋಗಿತ್ತು. ಅದು ಎದಕ್ಕಾಗಿತ್ತಂದ್ರೆ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ಒಂದು ಗಾಡಿ ಹಿಂಗೆ ಮೂವ್ ಆಗ್ತಿತ್ತಂದ್ರೆ ಅದು ಆ್ಯಕ್ಚುಲಿ ಹೆಂಗೈತೆ, ಹಿಂಗೆ ಬ್ರಿಡ್ಜ್ ಮ್ಯಾಗ ಮೂವ್ ಆಗ್ತಿತ್ತದ. ಹಿಂಗೆ ಒಂದು ಮೆಟಲ್ ಇದ್ರ ಹಾಕಿರ್ತಾರೆ ಬ್ರಿಡ್ಜ್ ನಡಕ್ಕೆ. ಆ ಬ್ರಿಡ್ಜ್ ನಡಕ್ಕೆ ಆಗಿದ್ದ ಸಂಬಂಧ ಸ್ವಲ್ಪ ಹಿಂಗೆ ಹೊಳ್ತು. ಅದ್ರ ಸಂಬಂಧ ಅಂದರೂ ಕಂಟ್ರೋಲ್ ಮಾಡಿದೆ. ಡ್ಯೂಕ್ 390 ಒಂದು ಕಡೆ ಬಂದು ಮೀಟ್ ಆಗೀವಿ. ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಸ್ವಲ್ಪ ರೈಡರ್ಸ್ ಹೋಗ್ಬಿಟ್ಟಾರ. ಅವ್ರ ಫೋಟೋ ಶೇರ್ ಮಾಡ್ಕೊಳ ಆ ಥರ ಅಲ್ಲಿ
ಹೋಗಿದ್ದವ್ರು ಏನೇನು ಬೀಮ್ ಚೆಕ್ ಮಾಡ್ಕೊಳ ಆ ಥರ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತೊಂದು ವಿಡಿಯೋದಾಗ ಸಿಗೋಣಂತೆ. ಬಾಯ್ ಬಾಯ್.